ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಸರ್ವಲೋಕಕ್ಕೆ ಅನುಗ್ರಹವಾಗಿ ಕಳುಹಿಸಲಾಗಿದೆ ಎಂದಿದೆ ಕುರಾನ್. ಅವರು ಕೇವಲ ಮಾನವ ಕುಲಕ್ಕೆ ಮಾತ್ರ ಅನುಗ್ರಹವಲ್ಲ, ಇಡೀ ಜೀವಜಾಲಗಳಿಗೆ ಅನುಗ್ರಹವಾಗಿದ್ದಾರೆ. ಇಂದು ಈ ಆಧುನಿಕ ಜಗತ್ತು ಭೇದ ಭಾವ, ಮೇಲು ಕೀಳು ಎಂಬ ವರ್ಗೀಯ ಜನಾಂಗೀಯ ಅಸಮಾನತೆ, ಲಿಂಗ ತಾರತಮ್ಯಗಳ ಮೂಲಕ ಎದುರಾಳಿ ಸಮಾಜದ ಮೇಲೆ ಶೋಷಣೆ ಮಾಡುತ್ತಿದೆ. ಅದು ಸಂಘರ್ಷಕ್ಕೆ ಎಡೆಮಾಡಿಕೊಡುತ್ತಿದೆ. ಕ್ರಿಸ್ತಶಕ 6ನೇ ಶತಮಾನದಲ್ಲೇ ಇಂಥ ಎಲ್ಲ ರೀತಿಯ ಅಸಮಾನತೆಗಳನ್ನು ತೊಡೆದು ಹಾಕಿ ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಮಾಡಿರುವ ಮಹಾನ್ ಪ್ರಬೋಧಕರಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಗಮನ ಸೆಳೆದಿದ್ದಾರೆ. ಪ್ರವಾದಿಗಳು ಜಗತ್ತು ದಾರಿ ತಪ್ಪುವಾಗಲೆಲ್ಲ ಒಂದೊಂದು ಪ್ರವಾದಿಗಳು ಬಂದಿದ್ದಾರೆ. ಅವರ ಸಂಖ್ಯೆ 1 ಲಕ್ಷಕ್ಕಿಂತಲೂ ಮಿಗಿಲು. ಅದರಲ್ಲೂ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಕೊನೆಯವರು. ಅವರ ನಂತರ ಬೇರೊಂದು ಪ್ರವಾದಿ ಇಲ್ಲ. ಹಾಗಾಗಿ ಅವರ ಸಂದೇಶ ಕೇವಲ ಒಂದು ಪ್ರದೇಶಕ್ಕೆ ಅಥವಾ ನಿರ್ದಿಷ್ಟ ಅವಧಿಗೆ ಸೀಮಿತವಾಗಿರದೆ ಇಡೀ ಜಗತ್ತಿಗೂ ಹಾಗೂ ಲೋಕಾಂತ್ಯದವರೆಗೂ ಮುಂದುವರೆಯಲಿದೆ. ಹೆಣ್ಣು ಮಗು ಹುಟ್ಟುವುದೇ ಶಾಪ, ಹೆಣ್ಣು ಮಗುವಿಗೆ ಜನ್ಮ ನೀಡುವುದೇ ಕಳಂಕ ಎಂಬಂತಹ ಕಾಲವದು. ಹೆಣ್ಣು ಮಗು ಕೂಡ ನಿಮ್ಮಂತೆಯೇ ಮನುಷ್ಯ ಜೀವಿ ಅಲ್ಲವೇ? ಅದನ್ನು ಪ್ರೀತಿಯಿಂದ ಸಾಕಿ ಸಲಹೆ, ಉತ್ತಮ ರೀತಿಯ ಶಿಕ್ಷಣವನ್ನು ನೀಡಿ 1400 ವರ್ಷಗಳ ಮುಂಚೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಾರಿದ್ದಾರೆ. ಹೆಣ್ಣು ಶಾಪವಲ್ಲ, ಅನುಗ್ರಹ ಎಂದು ಬೋಧನೆ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜನರ ಕಣ್ಣು ತೆರೆಸಿದರು. ನಮಗೂ ಒಂದು ಹೆಣ್ಣು ಹುಟ್ಟಬೇಕು ಎಂದು ಜನರು ಪ್ರಾರ್ಥಿಸುವಂತಹ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದ ಸ್ತ್ರೀ ವಿಮೋಚಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಕಾರ್ಮಿಕನೊಬ್ಬ ಕೆಲಸ ಮುಗಿಸಿ ಆತನ ಬೆವರು ಆರುವ ಮೊದಲೇ ಅವನ ಕೂಲಿಯನ್ನು ಕೊಟ್ಟುಬಿಡಿ ಎಂದು ಕಾರ್ಮಿಕನ ರಕ್ಷಣೆಯನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಮಾಡಿದ್ದಾರೆ. ಯಾರು ಯಾರ ದಾಸರಲ್ಲ, ಯಾರು ಯಾರಿಗೂ ಮೇಲ್ಕೀಲಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಪ್ತರಾದಂತಹ ಅಬೂದರ್ ರಲಿಯಲ್ಲಾಹು ಅನ್ಹರು ಇಥೋಪಿಯಾದ ನೀಗ್ರೋ ಗುಲಾಮರಾದಂತಹ ಬಿಲಾಲ್ ರಲಿಯಲ್ಲಾಹು ಅನ್ಹರನ್ನು ಕರಿಗೆ ಎಂದು ಹೇಳಿದ್ದನ್ನು ತಿಳಿದು ಕ್ಷಮೆಯಾಚಿಸಲು ಹೇಳಿದರು. ಮುಂದೆ ಮಕ್ಕಾ ಫತಹಿನ ಸಂದರ್ಭದಲ್ಲಿ ಮಕ್ಕಾ ಕೌಬಾಲಯದ ಕೌಬಾ ಭವನದ ಮೇಲೆ ನಿಂತು ಪ್ರಾರ್ಥನೆಗೆ ಕರೆ ನೀಡುವ ಜವಾಬ್ದಾರಿಯನ್ನು ಕೊಟ್ಟು ವರ್ಣ ವ್ಯವಸ್ಥೆಯ ತಾರತಮ್ಯವನ್ನು ನಾಶಪಡಿಸಿದರು. ಇಂದಿಗೂ ಮಕ್ಕಾ ಪ್ರದೇಶದಲ್ಲಿ ಅಥವಾ ಪ್ರಪಂಚದ ಎಲ್ಲ ಮಸೀದಿಯಲ್ಲೂ ಪ್ರಾರ್ಥನೆಯ ವೇಳೆ ಯಾವುದೇ ತಾರತಮ್ಯ ಇಲ್ಲ. ಎಲ್ಲರೂ ಸಮಾನರು. ಬಿಳಿಯರಾದಂತಹ ಸಲ್ಮಾನ್ ಅಲ್ ಫಾರಿಸಿ ರಲಿಯಲ್ಲಾಹು ಅನ್ಹು ಹಾಗೂ ಕರಿಯರಾದಂತಹ ಬಿಲಾಲ್ ರಲಿಯಲ್ಲಾಹು ಅನ್ಹರನ್ನು ನಮಾಜಿನ ವೇಳೆ, ಪ್ರಾರ್ಥನೆಯ ವೇಳೆ ಒಂದೇ ಸ್ಥಳದಲ್ಲಿ ನಿಲ್ಲಿಸಲು ಸಾಧ್ಯರಾದಂತಹ ನೇತರರಾಗಿದ್ದಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇತ್ತಕಿಲ್ಲಾಹ ಹೈಸುಮಾ ಕುಂತ, ನೀ ಎಲ್ಲಿದ್ದರೂ ಅಲ್ಲಾಹನನ್ನು ಭಯಪಡು ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸಾರಿದರು. ಅಲ್ಲಾಹು ನಮಗೆಲ್ಲರಿಗೂ ತೌಫೀಕ್ ನೀಡಲಿ. ಆಮೀನ್ ಯಾ ರಬ್ಬಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ.